ಚಾಮರಾಜನಗರದಲ್ಲಿ ಪಿಡಿಒ ಅಧಿಕಾರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮದ್ದೂರು ಪಿಡಿಒ ನಟರಾಜ್ ಭ್ರಷ್ಟಾಚಾರದ ಅಸಲಿ ಆಟದ ಆರೋಪ. ನರೇಗಾ ಯೋಜನೆಯಲ್ಲಿ ಲಕ್ಷಾಂತರ ಹಣ ಗುಳುಂ, ಕೆಲಸ ಮಾಡದೆ ಹಣ ಲಪಟಾಯಿಸಿದ ಅಧಿಕಾರಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಜಿಪಿಎಸ್ ನಲ್ಲಿ ಹಳೆ ಫೋಟೋ ಅಪ್ಲೋಡ್ ಮಾಡಿ ಮಹಾ ವಂಚನೆಯ ಆರೋಪ. ಗ್ರಾಮದಲ್ಲಿ ಅಶುಚಿತ್ವ ತಾಂಡವವಾಡ್ತಾ ಇದ್ರು. ಡೋಂಟ್ ಕೇರ್, ಅಭಿವೃದ್ಧಿ ಬಿಟ್ಟು ಅಕ್ರಮ ಹಣ ಗಳಿಕೆಯ ಪಿಡಿಒ ಗುರಿ. ದಾಖಲೆ ಸಮೇತ ದೂರು ನೀಡಿದ್ರು, ಕ್ರಮವಿಲ್ಲ. ಭ್ರಷ್ಟ ಅಧಿಕಾರಿಯ ಬೆನ್ನಿಗೆ ನಿಂತ್ರ ತಾಲೂಕು ಮಟ್ಟದ ಅಧಿಕಾರಿಗಳು. ಸತ್ಯಾಂಶ ಬಯಲಾದ್ರೂ ಮೌನಕ್ಕೆ ಶರಣಾದ ವ್ಯವಸ್ಥೆ. ಭ್ರಷ್ಟ ಪಿಡಿಒ ವಿರುದ್ಧ ಮದ್ದೂರು ಗ್ರಾಮಸ್ಥರ ತೀವ್ರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಪಿಡಿಒ ನಟರಾಜ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ಕೆಲಸ ಮಾಡದೆಯೇ ಹಣ ಲಪಟಾಯಿಸಿದ್ದಾರ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಗ್ರಾಮದಲ್ಲಿ ಅಶುಚಿತ್ವ ತಾಂಡವವಾಡ್ತಾ ಇದ್ರು. ಡೋಂಟ್ ಕೇರ್ ಅಂತ ಇಲ್ಲ ಅಧಿಕಾರಿಗಳು ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜಿಪಿಎಸ್ ನಲ್ಲಿ ಹಳೆ ಫೋಟೋ ಅಪ್ಲೋಡ್ ಮಾಡಿ ಮಹಾ ವಂಚನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಸತ್ಯಾಂಶ ಬಯಲಾದ್ರೂ ಅಧಿಕಾರಿಗಳು ಅವರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಅಧಿಕಾರಿಯ ಬೆನ್ನಿಗೆ ನಿಂತಿದ್ದಾರ ತಾಲೂಕು ಮಟ್ಟದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಇಲ್ಲಿ ಕೇಳಿ ಬರ್ತಾ ಇದೆ. ಮದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ನರೇಗಾ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಅವರ ವಿರುದ್ಧ ಗಂಭೀರ ಸ್ವರೂಪದ ಭ್ರಷ್ಟಾಚಾರ ಆರೋಪ, ಕರ್ತವ್ಯ ಲೋಪದ ಆರೋಪಗಳು ಕೇಳಿ ಬಂದಿವೆ. ಸಾರ್ವಜನಿಕ ಹಿತಾಸಕ್ತಿಗೆ ಸ್ಪಂದಿಸಿದ ಅಧಿಕಾರಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗ್ರಾಮದಲ್ಲಿ ಅಶುಚಿತ್ವ ತಾಂಡವವಾಡ್ತಾ ಇದೆ, ಅನೈರ್ಮಲ್ಯ ತಾಂಡವವಾಡ್ತಾ ಇದೆ. ಆದ್ರೆ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ನರೇಗಾ ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ಅಕ್ರಮ ಹಣ ಮಾಡೋದನ್ನೇ ಉದ್ದೇಶವಾಗಿಸಿಕೊಂಡಿದ್ದಾರೆ ಎಂಬ ದೂರುಗಳು ಕೇಳಿ ಬಂದಿದೆ. ವಿಶೇಷವಾಗಿ ನರೇಗಾ ಯೋಜನೆಯಡಿ ಯಾವುದೇ ಕಾಮಗಾರಿಗಳನ್ನ ನಡೆಸದೆ ಕೇವಲ ಜಿಪಿಎಸ್ ಮೂಲಕ ಕೂಲಿ ಕಾರ್ಮಿಕರ ಕೆಲಸದ ಹಳೆಯ ಭಾವಚಿತ್ರಗಳನ್ನ ದಾಖಲಿಸಿ ಹಣ ಲಪಟಾಯಿಸುತ್ತಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ಹಣವನ್ನ ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಅರ್ಹ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಎಸಗ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು. ಈ ಭ್ರಷ್ಟಾಚಾರದ ಕುರಿತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರು ಹಾಗೂ ದಾಖಲೆಗಳನ್ನ ನೀಡಿದ್ರು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉನ್ನತ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರೋದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನ ಮೂಡಿಸಿದೆ. ಮಾಧ್ಯಮಗಳು ಸ್ಥಳ ಪರಿಶೀಲನೆ ಸತ್ಯಾಸತ್ಯತೆಯನ್ನ ವರದಿ ಮಾಡಿದ್ರು. ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸದಿರುವುದು ವಿಪರ್ಯಾಸವಾಗಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.
ಎಸ್ಐ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಮಂಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ್ ಅವರೇ, ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯತಿ ಏನಿದೆ, ಈ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ನಟರಾಜು, ಗ್ರಾಮಾಭಿವೃದ್ಧಿ ಅಧಿಕಾರಿ ಪಿಡಿಒ ನಟರಾಜು ಅಂತಕ್ಕಂಥವರು ತಮ್ಮ ಏನು 2-3 ವರ್ಷಗಳಿಂದ ಮದ್ದೂರು ಗ್ರಾಮ ಪಂಚಾಯತಿಗೆ ಅಧಿಕಾರಿಯಾಗಿ ಬಂದಂತ ಸಂದರ್ಭದಲ್ಲೂ ಸಹ ಅವರು ಮೇಲ್ನೋಟಕ್ಕೆ ಒಳ್ಳೆಯವರು ಅಥವಾ ಅಧಿಕಾರಿ ಅಂತ ಗುರುತಿಸ್ಕೊಂಡಿದ್ರು. ಒಳ ಅರ್ಥದಲ್ಲಿ ನೋಡಿದಾಗ ಅವ್ರು ತುಂಬಾನೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬಾನೇ ಭ್ರಷ್ಟಾಚಾರನ ಮಾಡ್ತಾರ ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮತ್ತೆ ಖುದ್ದು ತಿಳಿದು ಬಂದು ಈಗ ಸಾಕ್ಷ್ಯಾಧಾರ ಸಮೇತ ತಿಳಿದು ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗ ನಡೆದಿರ್ತಕ್ಕಂಥ NRG ಕಾರ್ಯಕ್ರಮಗಳು ಏನಿದೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಒಂದು ಯೋಜನೆಗಳಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಅಭಿಪ್ರಾಯ. ಜೊತೆಗೆ ನಾನು ಖುದ್ದು ಪತ್ರಕರ್ತನಾಗಿ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದಂತ ನಿಟ್ಟಿನಲ್ಲಿ ನೋಡಿದಾಗ ಏನು ಪ್ರತಿದಿನ ಹೆಂಗಸರನ್ನ ಏನು NRG ಕೆಲಸಕ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಡೋಗಿ ಕೆಲವರು ಹಣ ಮಾಡುವಂತ ನಿಟ್ಟಿನಲ್ಲಿ ಕರ್ಕೊಂಡೋಗಿ ಅಲ್ಲಿ ಫೋಟೋಗಳನ್ನ ತೆಗೆದು ಮತ್ತೆ ಮಧ್ಯಾಹ್ನ ಅಲ್ಲಿ ಆ ಸ್ಪಾಟ್ ಅಲ್ಲಿ ಯಾರು ಒಬ್ರು ಇರೋದಿಲ್ಲ. ಮತ್ತೆ ದಿನಕ್ಕೆ 2 ಬಾರಿ ಹೋಗಿ ಫೋಟೋಗಳನ್ನ ತೆಗೆದು ಅಪ್ಲೋಡ್ ಮಾಡಿ ಅದನ್ನ GPS ಮುಖಾಂತರ ಏನು NRG ಕೂಲಿ ಕಾರ್ಮಿಕರಿಗೆ ಬರ್ತಕ್ಕಂಥ ಕೂಲಿಯನ್ನ ತಾವು ತಗಸ್ಕೊಂಡು ಏನು ಅವರು ಹಣ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದಾರೆ. ಜೊತೆಗೆ ನಾವು ಈ ವಿಚಾರವಾಗಿ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾ ಸಂದರ್ಭದಲ್ಲಿ ನಮ್ಮನ್ನ ಅಡಗಿಸುವಂತ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಬೆಳಿಗ್ಗೆ 9 ಗಂಟೆಯಲ್ಲಿ 9:30 ಅಷ್ಟೊತ್ತ ಟೈಮಲ್ಲಿ ನಾವು ಅಲ್ಲಿ ಒಂದಷ್ಟು ಹೆಂಗಸರನ್ನ ಕರ್ಕೊಂಡೋಗಿ ಫೋಟೋ ಹೋಗುದು GPS ಫೋಟೋವನ್ನ ಹೊಡೆದು ಗೂಗಲ್ಗೆ ಅಪ್ಲೋಡ್ ಮಾಡಿ ಮತ್ತೆ ಸಾಯಂಕಾಲ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಈಗ ಅಟ್ ಸ್ಪಾಟ್ ನಾನು ಅಲ್ಲೇ ಇದೀನಿ, ಒಬ್ರು ಸಹ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸತ್ಯಾಸತ್ಯತೆ ತೋರಿಸುವಂತ ಪ್ರಯತ್ನ. ಜೊತೆಗೆ ಈ ಅಧಿಕಾರಿ ಏನಿದ್ದಾರೆ ಗ್ರಾಮದಲ್ಲಿ ಸಮುದಾಯ ಜೊತೆ ಯಾವುದೇ ತರಹದಲ್ಲೂ ಈ ಹಿಂದಿನೂ ಸಹ ಒಂದು ಬುಯಿತಿಟ್ಟು ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ರಾಜ್ಯ ಮಟ್ಟದ ಸುದ್ದಿಯಾಗಿ ಅದರಿಂದ ಚೀಮಾರಿ ಹಾಕಲಾಗಿತ್ತು ಅವ್ರಿಗೆ. ಈ ಇಂತಹ ಪ್ರಕರಣಗಳು ಜೊತೆಗೆ ಸಮುದಾಯ ಜೊತೆಗೆ ಜನಾಂಗೀಯವಾಗಿ ಯಾರ ಜೊತೆನೂ ಸಹ ಇವರು ಒಂದು ಸಹಮತವನ್ನ ಹೊಂದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಯ್ತದೆ. ಜೊತೆಗೆ ಯಾರೇ ಹೋಗಿ ಪ್ರಶ್ನೆ ಮಾಡಿದ ಸ್ಥಳದಲ್ಲಿ ಅವ್ರನ್ನ ಅಡಗಿಸುವಂತ, ಈಗ ನಾವೇ ಹೋಗಿ ಪತ್ರಕರ್ತರಾಗಿ ನೀವು ಈ ತರ ಮಾಡ್ತಾ ಇದೀರಲ್ಲ ಅಂತ ಪ್ರಶ್ನೆ ಮಾಡಿದ ಸ್ಥಳದಲ್ಲಿ ನಮ್ಮನ್ನೇ ಧಮಕಿ ಹಾಕಿ ನಿಮ್ಮನ ಮೇಲೆ ಆರೋಪ ಮಾಡ್ತೀನಿ ಅಂತಕ್ಕಂಥ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸುರೇಖ್ ಅವರೇ. ಎಸ್ ಮಂಜು, ನೀವಿಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಸಲ್ಲಿಸಿದೀವಿ ಅಂತ ಹೇಳಲಾಗ್ತಿದೆ. ಆ ಅಧಿಕಾರಿ ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ? ಸುರೇಖ್ ಅವರೇ, ನಿನ್ನೆ ಈ ವಿಚಾರವಾಗಿ ನಾನು
ಎಲ್ಲವನ್ನ ಸಾಕ್ಷಿಗಳನ್ನ ಸಂಗ್ರಹಿಸಿಕೊಂಡು ಮತ್ತೆ ಫೋಟೋ ವಿಡಿಯೋ GPS ಫೋಟೋ ಎಲ್ಲ ಸಾಕ್ಷಿ ಸಮೇತವಾಗಿ ಏನು ತಾಲೂಕು ಮಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿಗಳವರಿಗೆ ಒಂದು ಮನವಿಯನ್ನ ಲಿಖಿತ ರೂಪದಲ್ಲಿ ಅರ್ಜಿಯನ್ನ ಕೊಟ್ಟಿದ್ದೀನಿ. ಅವರು ಕೊಟ್ಟಂತೆ ಈಗ ನಾನು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಕೊಟ್ಟಂತ ಅರ್ಜಿ 24 ಗಂಟೆಗಳು ಕಳೀತಾ ಬರ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದ ಒಬ್ಬ ಅಧಿಕಾರಿ ಆಗಲಿ ಒಂದು ಸ್ಥಳ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಅದಕ್ಕೆ ಅದನ್ನ ಏನಾಗಿದೆ ಅಂತಕ್ಕಂಥದ್ದನ್ನ ಒಂದು ನೋಡುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಹಾಗೇನೆ ಈ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯ CO ಅವರಿಗೆ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಸಹ ನಾನು ಫೋನ್ ಕರೆ ಮುಖಾಂತರ ತಿಳಿಸಿ ಅವರಿಗೆ ಸೂಕ್ತ ದಾಖಲೆಗಳನ್ನೆಲ್ಲ ಒದಗಿಸಿದ್ದೀನಿ. ಅವರು ಸಹ ಸ್ಥಳಕ್ಕೆ ಬಂದು ನೋಡುವಂತ ಕೆಲಸವನ್ನ ಮಾಡಿಲ್ಲ. ಇಲ್ಲಿ ನಿಜವಾಗಿ ಮನಸ್ಸು ನೋವಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಒಬ್ಬ ಪತ್ರಕರ್ತರಿಗೆ ಒಂದು ನಿಯತ್ತಾಗಿ ಸತ್ಯಾಸತ್ಯತೆಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥ ನಮ್ಮಂತವ್ರಿಗೆ ಅಧಿಕಾರಿಗಳು ಏನು ನಮ್ಗೆ ಹಿಂಬರವಾಗಿ ಅಥವಾ ಸಪೋರ್ಟ್ ಮಾಡ್ತಾ ಇದ್ರೆ ನಾವ್ ಯಾವ ರೀತಿಯಾಗಿ ಸಮಾಜದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳು ಅನಾಚಾರಗಳನ್ನ ತೋರಿಸುವಂತ ಪ್ರಯತ್ನ ಮಾಡೋದಾದ್ರೂ ಹೇಗೆ? ಸಾಕಷ್ಟು ಬಾರಿ ಫೋನ್ ಮಾಡಿ ಈಗಲೂ ಸಹ ಅವರ ಮೇಡಮ್ ಅವರು ಮೀಟಿಂಗ್ ಅಲ್ಲಿ ಇದಾರೆ ಅಂತ ಹೇಳಿದ್ರು. ನಾನ್ ನಿನ್ನೆ ಫೋನ್ ಮಾಡಿದ ಸಂದರ್ಭದಲ್ಲಿ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಚಾಮರಾಜನಗರದವರು ಬರ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆನೂ ಸಹ ಬರ್ಲಿಲ್ಲ. ನೋಡಿ ನಮ್ಗೆ ಮನಸ್ಸು ನೋವಾಗ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಆದ್ಯ ಕಾರ್ಯಕರ್ತರುಗಳಿದ್ದಾರೆ. ತುಂಬಾ ಜನ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಅವ್ರಗಳನ್ನ ಮಟ್ಟ ಹಾಕುವಂತ ಕೆಲಸ, ಅವ್ರನ್ನ ಅಡಗಿಸುವಂತ ಕೆಲಸ ನಿರಂತರವಾಗಿ ಸಾಗ್ತದೆ ಅಂತ ಈ ಮೂಲಕ ಹೇಳ್ಬೋದು. ನಾನು ಅರ್ಜಿ ಕೊಟ್ಟಂತ ಸಂದರ್ಭದಲ್ಲೂ ಸಹ ಒಬ್ಬ ಪತ್ರಕರ್ತನಾಗಿ ಸಮಾಜಮುಖಿ ಕಾರ್ಯ ಮಾಡ್ತಕ್ಕಂಥ ನನ್ನಂತವ್ರ ಅರ್ಜಿಯನ್ನೇ ಇವರು ಪರಿಗಣಿಸ್ತಿಲ್ಲ ಅಂತಂದ್ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತದ ಈ ಸಮಾಜದಲ್ಲಿ? ನಿಮ್ಗಿನ್ನು ಸುರೇಖ ಅವ್ರೆ ನಿಮ್ಗೆ ಇನ್ನೊಂದು ವಿಚಾರ ತಿಳಿಯಪಡಿಸಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವ್ದಾದ್ರು ಸರ್ಕಾರಿ ಕಚೇರಿಯಲ್ಲಿ ಯಾರಾದ್ರು ಸರ್ಕಾರಿ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅಥವಾ ವಿಳಂಬ ಮಾಡ್ತಾ ಇದ್ದಾರೆ ಅಂತಾನೆ ಯಾರಾದ್ರು ಸಾರ್ವಜನಿಕ ಕನಿಷ್ಠ ಪ್ರಜೆ, ನಾಗರಿಕ ಪ್ರಜೆ ಯಾರಾದ್ರೂ ಹೋಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಅಡಗಿಸುವಂತ ಕೆಲಸ ಮಾಡ್ತಾರೆ. ಪೊಲೀಸನ ತಕ್ಷಣವೇ ಪೊಲೀಸ್ ಕರೆಸಿ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡ್ತಾರೆ ಅಂತಕ್ಕಂಥ ಕೆಲಸವನ್ನ ಮಾಡಿ ಅವ್ರನ್ನ ಕೇಸ್ ಹಾಕಿ ಅವ್ರನ್ನ ಭಯಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಮಾಡಿರ್ತಕ್ಕಂಥ ಅನಾಚಾರ, ಆರೋಪ, ಭ್ರಷ್ಟಾಚಾರಗಳನ್ನ ಎಷ್ಟಿದೆ ಮುಂದೋಗಿ 24 ಗಂಟೆಗಳಾಗಿದೆ ಅರ್ಜಿಯನ್ನು ಕೊಟ್ಟು. ಇದಕ್ಕೆ ಯಾವ ಕ್ರಮಕ್ಕೂ ಸಹ ಯಾವ ಅಧಿಕಾರಿನೂ ಮುಂದೋಗಿಲ್ಲ. ಇದ್ರ ಅರ್ಥ ಏನು? ಸಮಾಜ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಎಲ್ಲಿದೆ? ನಾವೆಲ್ಲ ಈಗ ಯಾವ ಮಟ್ಟದಲ್ಲಿ ಬದುಕ್ತಾ ಇದ್ದೀವಿ? ಈ ಕಾಲದಲ್ಲಿ ಸಂವಿಧಾನ ಇದ್ದು, ಕಾನೂನಾತ್ಮಕ ಇದ್ದು ವ್ಯವಸ್ಥೆ ಎಲ್ಲಿದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಸುರೇಖ ಅವರೇ. ಎಸ್ ಈ ಸುದ್ದಿಯನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಕೂಡ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇಲ್ಲಿ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದಗಳು. ಎಸ್ ನಮ್ಮ ಸ್ಥಳೀಯ ವರದಿಗಾರರು ಏನ್ ಹೇಳ್ತಾ ಇರುವಂತದ್ದು ಅಂದ್ರೆ ತಾಲೂಕಿನಲ್ಲಿ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೀವಿ. ಆದ್ರೆ ಅವರು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಕಳೆದ 24 ಗಂಟೆಗೂ ಮೊದಲೇ ನಾವು ಮನವಿಯನ್ನ ಸಲ್ಲಿಸಿರುವಂತದ್ದು. 24 ಗಂಟೆಗಳು ಕಳೆದ್ರೂ ಕೂಡ ಅಧಿಕಾರಿಗಳು ಇನ್ನೂ ಸ್ಥಳ ಪರಿಶೀಲನೆ ಆಗಿರ್ಬೋದು ಅಥವಾ ಒಂದು ಕಿಂಚಿತ್ತು ಪರಿಶೀಲನೆಯನ್ನು ನಡೆಸಿಲ್ಲ ಅನ್ನೋದು ವರದಿಗಾರರ ಆರೋಪ ಆಗಿರುವಂತದ್ದು. ಇನ್ನು ನಾವು ಪತ್ರಕರ್ತರಾಗಿಯೇ ನಾವು ಹೋಗಿ ದೂರನ್ನ ಕೊಟ್ರು ಅವರು ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ. ಆದ್ರೆ ನಾವು ಪತ್ರಕರ್ತರು ಕೊಟ್ರು ಇವರು ಸ್ಪಂದನೆ ನೀಡ್ತಾ ಇಲ್ದೇ ಇರೋರು ಇನ್ನು ಜನಸಾಮಾನ್ಯರು ಹೋಗಿ ಕೇಳಿದ್ರೆ ಅಧಿಕಾರಿಗಳು ದಬ್ಬಾಳಿಕೆಯನ್ನ ಮಾಡ್ತಾರೆ. ನಿಮಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಗಂಭೀರ ಆರೋಪ ಆಗಿರುವಂಥದ್ದು. ಸರ್ಕಾರದ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಏನು GPS ಮೂಲಕ ಫೋಟೋಗಳನ್ನ ಹಾಕಿ, ಹಳೆಯ ಫೋಟೋಗಳನ್ನ ಹಾಕಿ GPS ಮೂಲಕ ಈ ರೀತಿ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಜನಸಾಮಾನ್ಯರಿಗೆ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇದೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರುವಂತದ್ದು ಅಂತ ವರದಿಗಾರರು ತಿಳಿಸ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರು ಇಲ್ಲಿ ಭ್ರಷ್ಟಾಚಾರದ ಕುರಿತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರು ಹಾಗೂ ದಾಖಲೆಗಳನ್ನ ನೀಡಿದ್ರು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉನ್ನತ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಹಲವು ಅನುಮಾನಗಳನ್ನ ಮೂಡಿಸಿರುವಂತದ್ದು. ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳು ಈ PDOಗೆ ಬೆನ್ನೆಲುಬಾಗಿ ನಿಂತಿದ್ದಾರಾ ಅಥವಾ ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋದು ಇಲ್ಲಿ ಒಂದು ಅನುಮಾನವನ್ನ ಮೂಡಿಸಿರುವಂತದ್ದು. ಅಧಿಕಾರಿಗಳು ಕಳೆದ 24 ಗಂಟೆಯಿಂದನೂ ಯಾವುದೇ ರೀತಿ ಪರಿಶೀಲನೆ ನಡೆಸಿಲ್ಲ. ಉನ್ನತ ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಗಂಭೀರ ಆರೋಪ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ.
ಸದ್ಯಕ್ಕೆ ಅದು ಬಳಕೆಗೆ ಗೊತ್ತಿಲ್ಲ. ಕಾರಣ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಈ ತರಕ ಗಂಟಿಗಳು ಸೆತ್ತ ಬೊತ್ತುಗಳೆಲ್ಲ ಬೆಳಕಂದು ಈ ತರಕ ಕೂತಿರೆ ಯಾವ ಹೆಂಗಸ್ರು ಮಕ್ಕಳು ಎದುರ್ಕಂದಮ್ಮ ಇಲ್ಲಿ ಯಾರು ಬಂದರು ಹೇಳಿ. ಇದು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಶೌಚಾಲಯ. ಇದು ಯಾವ ಸ್ಥಿತಿಲದ ಅಂತಂದರೆ ಹಾವು ಹಲ್ಲಿಗಳು ಎಲ್ಲವ ಇಲ್ಲಿ ಬೆಳಕಂದಮ್ಮ ಇರ್ತಕ್ಕಂಥ ಪರಿಸ್ಥಿತಿಲದ ನೋಡಿ. ಇದು ನೋಡಿದ್ರೆ ಯಾರು ಬಂದಮ್ಮ ಹೆಂಗಸ್ರು ಮಕ್ಕಳು ಪಾಪ ಶೌಚಾಲಯಕ್ಕೆ ಬರೋಕೆ ಮನ್ಸದ್ದ ನೋಡ್ರೆ ತುಂಬ ಭಯವಾಯ್ತದ ನೋಡಿ. ಇದು ಪರಿಸ್ಥಿತಿ. ಇದನ್ನು ನಾವು ಯಾರೋ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಊರ್ಲಿ ಕೆಟ್ಟವರು ಸರಿಯಿಲ್ಲ. ಒಬ್ಬ PDO ಅಧಿಕಾರಿ ಇಂಥದ್ದನ್ನೆಲ್ಲ ಗಮನಿಸಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಉಪಯೋಗ ಅನುಪಯುಕ್ತ ವಸ್ತು ಇದನ್ನ ಬಗ್ಗೆ ಕ್ರಮ ವಹಿಸಿದ ಮೇಲೆ ಇವರೆಂಥ PDO, ಇವನೆಂಥ ಅಧಿಕಾರಿ. ಇನ್ಯಾತಕ್ಕೆ ಬಂದಮ್ಮಲ್ಲಿ ಉಂಡ್ಕೊಂಡ ಮಧ್ಯಾಹ್ನದ ಊಟ ತರ್ಸ್ಕೊಂಡಮ್ಮ ಹೋಟ್ಲಿ ಉಂಡ್ಕೊಂಡಮ್ಮ ಮಜ್ಜಿಗೆ ಮೊಸರು ಬಿರಿಯಾನಿ ತರ್ಸ್ಕೊಂಡು ತಿನ್ಕೊಂಡಮ್ಮ ಕೂತಿದ್ದು ಒತ್ತು ಮುಸುಟು ಹಾಕಿ ಅಧಿಕಾರಿ ಆಗಿರೋದು. ಇದನ್ನೆಲ್ಲ ಮಾತಾಡೋಕ್ಕೋದ್ರೆ ನಾವುಗಳು ಕೆಟ್ಟವರು ಸರಿಯಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಶೆಡ್ ನಿರ್ಮಾಣ ಮಾಡಿ ಅಂತ ಕೆಲಸ ಮಾಡ್ತಾರಲ್ಲ ಪ್ರತಿದಿನ ಇಲ್ಲಿನ ಬರೋದವರು ಬಂದ್ಬಿಟ್ಟು ಫೋಟೋ ತಕ ಹೋದಾರ. ಅಲ್ಲಿ ಇದಕ್ಕೆ ದುಡ್ಡು ಎಷ್ಟು ಲಕ್ಷಾಂತರ ರೂಪಾಯಿ ಬಿಡುಗಡೆ ಆಗದ. ಅಲ್ಲಿ ಏನೋ ಶೆಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಇಲ್ಲಿ ನೀವೇನು ನೋಡಿದ್ರೆ ಕೆಲಸ ಮಾಡದ? ಹೌದಾ? ನಾನು ಅದನ್ನೇ ನೋಡಮ್ಮ ಅಂತಾನೆ ಬಂದೆ. ಯಾಕೆ ನಾನು ಸುಳ್ಳು ಹೇಳ್ಬಾರ್ದು ಅಂತ. ಇಲ್ಲಿ ಬಂದಮ್ಮ ಫೋಟೋ ತಕ ಹೋದಾರ. ಬಂದು ನಿಂತ್ಕೊಂಡು GPS ಫೋಟೋ ಮಾಡ್ಬಿಟ್ಟು ಹೋದ್ರ ನೋಡಿ. ಸಮಯ ನಾನು ಸುಳ್ಳು ಹೇಳ್ತಾರು ಅಂತ ಅನ್ಕೋಬೋದು. ಮದ್ದೂರು ಗ್ರಾಮ ಪಂಚಾಯತಿಯಿಂದ ಶೆಡ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ದಾಸ್ತಾನು ಕೊಟ್ಟಿದ್ದ ಶೆಡ್ ನಿರ್ಮಾಣಕ್ಕೆ ಇಲ್ಲಿ ಪ್ರತಿದಿನ ಫೋಟೋ ತಕ ಹೋಗೋದ್ಬಿಟ್ರೆ ಇಲ್ಲಿ ಏನು ಕೆಲಸ ನಡೀತಿಲ್ಲ, ಏನೂ ಇಲ್ಲ. ಇಲ್ಲಿ ಏನೂ ಇಲ್ಲವೇ ಇಲ್ಲ. ಗ್ರಾಮ ಪಂಚಾಯತಿ PDO ಮತ್ತು ಇನ್ನೊಬ್ಬ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಇಬ್ಬರು ಸೇರ್ಕೊಂಡಮ್ಮ ಪಾರ್ಟ್ನರ್ಲು ಮಾಡ್ತಕ್ಕಂಥ ಕೆಲಸ. ಇದು ಸತ್ಯವಾಗದ. ಇದು ಬಂದು ಪರಿಶೀಲನೆ ಮಾಡಬೇಕು. ಈ ಸ್ಥಳದಲ್ಲಿ ನಮ್ಮ ಉಪ್ಪರ ಬಡಾವಣೆ ಜಾಗದಲ್ಲಿ ಎಲ್ಲರೂ ಒಂದು ಕಡೆ ಕಾಮಗಾರಿ ನಡೀತಾರೆ. ನಾನು ಮಾತನಾಡಲ್ಲ, ನೀವೇ ನೋಡಿ ಸ್ವಾಮಿ. ಇದು ಸತ್ಯ. ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಮೇಲೆ PDO ಇಲ್ಲಿ ಅಕ್ರಮ ಮಾಡ್ತಾಯಿದ್ರು. ಯಾರು ಕ್ರಮ ತಗೋತೀವಲ್ಲ, ಇದಕ್ಕೆ ನಾವು ಯಾರಿಗಂತ ಉಳ್ಕೊರಕ್ಕಿದ್ದು. ಇದಕ್ಕೆ ಕ್ರಮ ಯಾವಾಗ ಹೇಳಿ?